ಬ್ಯಾಂಗ್ಳೂರು ಅಷ್ಟೇ. ಯಾವುದೋ ಒಂದು ಕೆಲಸ ಸಿಗುತ್ತೆ, ಕಷ್ಟ ಇರುತ್ತೆ, ಬಟ್ ದುಡ್ಡು ಬೇಕಂದ್ರೆ ಮಾಡಲೇಬೇಕು. ಆಮೇಲೆ ಒಂದು ಸ್ಯಾಟರ್ಡೆ ಇಲ್ಲ ಸಂಡೇ ಒಂದು ಸ್ವಲ್ಪ ಖುಷಿ ಅಷ್ಟೇ. ಈ ಈ ಪ್ರಪಂಚ ನಮ್ಮನ್ನ ಅಡಾಪ್ಟ್ ಆಗೋದನ್ನ ಹೇಳ್ಕೊಟ್ಬಿಟ್ಟಿದೆ ಆಲ್ರೆಡಿ. ಸಿಸ್ಟಮಲ್ಲಿ ಏನೇ ಚೇಂಜ್ ಆದರೂ ಬರೀ ಮಾತಾಡೋದು, ಜಸ್ಟ್ ಎ ಕಾಮೆಂಟ್, ತಿಳ್ಕೊಳ್ಳೋದು. ಈಗ ಪಕ್ಕದ ರಾಜ್ಯದಲ್ಲಿ ಏನಾಯ್ತು, ನಮ್ಮ ರಾಜ್ಯದಲ್ಲಿ ಯಾರು ಸಿ ಎಂ ಆದ್ರು ಏನಾದ್ರು, ಅವ್ರ ಕತೆ ಏನೋ ಇವ್ರ ಕತೆ ಏನೋ, ಫಿಲ್ಮಲ್ಲಿ ಏನು ಟ್ರೆಂಡಿಂಗು ಅಷ್ಟೇ. ವಿ ವರ್ ಜಸ್ಟ್ ಸ್ಪಿಟೆಡ್ ನಾವು. ವಿ ಅಂದ್ರೆ ರೋಬೋಟ್ಸ್, ವಾಟ್ಸ್ ದಟ್ ಕಾಲ್ಡ್, ಪ್ರೋಗ್ರಾಮ್ಡ್. ವಿ ಆಕ್ಚುಲಿ ರೋಬೋಟ್ಸ್ ಆರ್ ಪ್ರೋಗ್ರಾಮ್, ಬಟ್ ಐ ಫೀಲ್ ವಿ ಆರ್ ಓನ್ಲಿ ಪ್ರೋಗ್ರಾಮ್. ನಾವ್ ಇಷ್ಟೇ ಮಾಡೋಕ್ಕಾಗತ್ತೆ ನಮ್ಮ ಕೈಲಿ. ಬೇರೆಯವ್ರ ಬಗ್ಗೆ ಮಾತಾಡೋದು, ತಿಳ್ಕೊಳ್ಳೋದು, ವಿಚಾರನ ಶೇರ್ ಮಾಡೋದು, ಇಲ್ಲ ಮಾತಾಡೋದು, ಅದ್ರ ಬಗ್ಗೆ ಎಂಟರ್ಟೈನ್ಮೆಂಟ್ ತಗೊಳ್ಳೋದು. ಎಂಟರ್ಟೈನ್ಮೆಂಟ್ ಅಷ್ಟೇ. ಎಂಟರ್ಟೈನ್ಮೆಂಟ್ ಬಿಟ್ಟರೆ ನಮ್ಮ ಕೆಲಸ, ಅದು ನಮ್ಮ ಕೆಲಸದಲ್ಲೂ ಈ ದೆರ್ ಇಸ್ ಎ ಒನ್ ಥಿಂಗ್ ಕಾಲ್ಡ್ ಲವ್. ಅಂದ್ರೆ ನಾವು ನಮ್ಗೆ ಏನ್ ಯೂಸ್ ಆಗುತ್ತೆ, ನಮ್ಮಿಂದ ಬೇರೆಯವ್ರಿಗೆ, ಅಂದ್ರೆ ಬೇರೆಯವರಿಂದ ನಮಗೆ ಏನ್ ಯೂಸ್ ಆಗುತ್ತೆ, ಅವ್ರಿಗೆ ಏನ್ ಹೆಲ್ಪ್ ಮಾಡಬೇಕು, ಅದನ್ನೆಲ್ಲ ಮರೆತು ಇಫ್ ಸಮನ್ ಇಸ್ ಇನ್ ಕಷ್ಟ ಅವ್ರಿಗೆ ಹೆಲ್ಪ್ ಮಾಡಿ. ಆ ಲವ್ನ ತೋರ್ಸೋರು ತುಂಬಾ ಕಮ್ಮಿ. ಯಾಕಂದ್ರೆ ಎಲ್ಲ ಸ್ವಾರ್ಥಿಗಳಾಗ್ಬಿಡ್ತಾರೆ. ಎಲ್ಲಿ ನನ್ಗೇನೋ ಪ್ರಾಬ್ಲಮ್ ಆಗ್ಬಿಡ್ತು, ಏಯ್ ಯಾರು ಸ್ಟೆಪ್ ಇನ್ ಆಗಲ್ಲ. ಎವ್ರಿಬಡಿ ಸ್ಟೆಪ್ ಬ್ಯಾಕ್ ಓನ್ಲಿ. ವೆರಿ ಫ್ಯೂ. ಅದಕ್ಕೆ ಕಲಿಯುಗ ಅನ್ಸುತ್ತೆ. ಅದರಲ್ಲೂ ಬೆಂಗಳೂರಲ್ಲಿ ಅಂದ್ರೆ ಇವಾಗ ಹೇಳೋದಷ್ಟೇ, ಎಲ್ಲೂ ತಲೆ ಅಂದ್ರೆ ಎಲ್ಲೂ ಸ್ಟೆಪ್ ಇನ್ ಆಗಬೇಡಿ, ನಿಮ್ಗೆ ಪ್ರಾಬ್ಲಮ್ಸ್ ಆಗೋದು. ಯಾವ ಪ್ರಾಬ್ಲಮ್ಸ್ಗೂ ಎಂಟರ್ ಆಗಬೇಡಿ, ಇಲ್ಲ ಯಾವ ಕಷ್ಟಕ್ಕೂ ಆಗಬೇಡಿ, ನಿಮ್ಗೆ ತೊಂದರೆ ಆಗುತ್ತೆ. ಕಷ್ಟ ಅಂತ ದುಡ್ಡು ಕೊಡ್ಬೋದು, ಅದೇ ಅದನ್ನ ವಾಪಸ್ ಇಸ್ಕೊಳ್ಳೋದು ತುಂಬಾ ಕಷ್ಟ. ಅಂದ್ರೆ ನಿಯತ್ತು ತುಂಬಾ ಕಮ್ಮಿ ಇವಾಗ. ಕಷ್ಟಕ್ಕಾಗಬೇಕು, ಬಟ್ ಆದ್ರೆ ಆ ಕಷ್ಟ ಕಾಗಿದ ತಕ್ಷಣ ನೆಕ್ಸ್ಟು ಆ ರೆಸ್ಪಾನ್ಸು, ಆ ನೆಕ್ಸ್ಟು ಆ ರಿಟರ್ನು ತುಂಬಾ ಕಮ್ಮಿ. ಅದಕ್ಕೋಸ್ಕರ ಜನಗಳ ಮೇಲೆ ನಂಬಿಕೆ ಇಲ್ಲ, ನಿಯತ್ತಿಲ್ಲ, ಮೋಸ. ದಟ್ಸ್ ಓಕೆ. ಇಟ್ಸ್ ಅಬೌಟ್ ಮನಿ ಓನ್ಲಿ. ಇಟ್ಸ್ ಅಬೌಟ್ ಸಿಸ್ಟಮ್, ಇಟ್ಸ್ ಅಬೌಟ್ ಮನಿ. ಎಲ್ರಿಗೂ ದುಡ್ಡು ಬೇಕು, ಎಲ್ಲರೂ ಸರ್ವೆ ಮಾಡಬೇಕು. ಯಾವುದೋ ಒಂದು ಅಂದ್ರೆ ಏನೋ ಟ್ರೈ ಮಾಡ್ತಾರೆ ಬುದ್ಧಿವಂತಿಕೆಲಿ, ಅಲ್ಲಿ ಇನ್ವೆಸ್ಟ್ ಮಾಡೋಣ, ಇಲ್ಲಿ ಇನ್ವೆಸ್ಟ್ ಮಾಡೋಣ, ಏನೋ ಒಂದು ಮಾಡೋಣ ಅನ್ಕೊಂಡು ಸಾಲ ಮಾಡ್ತಾರೆ. ಅದಾಗಲ್ಲ. ಚಾನ್ಸಸ್ ಆರ್ ವೆರಿ ಲೆಸ್. ಅಂದ್ರೆ ಎಲ್ಲ ಅಕ್ವೈರ್ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ. ಎಲ್ಲರೂ ರಿಚ್ ಪೀಪಲ್ಸ್ ಟ್ರೈ ಮಾಡಿದ್ದಾರೆ, ದಟ್ಸ್ ವೈ ದೇ ಆರ್ ರಿಚ್ ನಾವು. ಎಲ್ಲ ಕಡೆ ಅವ್ರದೇ ಇರುತ್ತೆ, ಬಟ್ ನೀನ್ ಏನಾದ್ರು ಯೂನಿಕ್ ಆಗಿ ಟ್ರೈ ಮಾಡ್ತೀನಿ ಅದು ಇದು ಅಂತ ಹೋದ್ರೆ ಚಾನ್ಸಸ್ ಆರ್ ವೆರಿ ಲೆಸ್. ಆಪರ್ಚುನಿಟೀಸ್ ತುಂಬಾ ಕಮ್ಮಿ ಇರುತ್ತೆ. ನೀನೇನು ಫುಡ್ಡು ಮತ್ತೆ ಕ್ಲಾತಿಂಗ್ ಅದರಲ್ಲಿ ಎರಡರಲ್ಲಿ ಮಾತ್ರ ಟ್ರೈ ಮಾಡ್ಬೋದು. ಅದು ಕೂಡ ಇವಾಗ ಹೆವಿ ಕಾಂಪಿಟೇಷನ್ಸ್, ಅದು ಮಿಡಲ್ ಕ್ಲಾಸ್ ಪೀಪಲ್ಸ್ದೇ ಓನ್ಲಿ. ಮತ್ತೆ ಅದ್ರ ಮೇಲೆ ಟ್ರೈ ಮಾಡೋದು ತುಂಬಾ ಇದು. ಐ ಹ್ಯಾವ್ ಅನ್ ಐಡಿಯಾ ವೇರ್ ಶುಡ್ ಗೆಟ್ ಯುನೈಟ್ ಅಂಡ್ ವಿ ಕ್ಯಾನ್ ಡೂ ಸಮಥಿಂಗ್ ಬೆಟರ್. ಸಮಥಿಂಗ್ ಬೆಟರ್ ಅಲ್ಲ, ಸಮಥಿಂಗ್ ಚೇಂಜ್ ಓನ್ಲಿ. ಇಟ್ಸ್ ವೆರಿ ಚೇಂಜಿಂಗ್. ಶಂಕರ್ ನಾಗೋರ್ಗೆ ಇತ್ತಂತ ಐಡಿಯಾಸ್ ಎಲ್ಲ, ಅದ್ ಮಾಡ್ಬೇಕು, ಇದ್ ಮಾಡ್ಬೇಕು, ಮೆಟ್ರೋ ಟ್ರೈನ್ ತರಬೇಕಂತ ಅವಾಗ್ಲೇನೆ. ಬಟ್ ಅವ್ರು ಅಷ್ಟು ಬೇಗ ಹೋದ್ರು. ಸೊ ಐಡಿಯಾಸ್ ಎಲ್ರಲ್ಲಿ ಅಂದ್ರೆ ಮೋಸ್ಟ್ ಪೀಪಲ್ಸ್ ಅಲ್ಲಿ ಇರುತ್ತೆ, ಕೆಲವೊಬ್ರಲ್ಲಿ. ಬಟ್ ಅದು ಅವ್ರ ರೆಸ್ಪಾನ್ಸಿಬಿಲಿಟೀಸ್, ಅವ್ರ ಲೈಫು ಡಿಸ್ಟ್ರಾಕ್ಟ್ ಮಾಡ್ಬಿಡುತ್ತೆ. ಅಂದ್ರೆ ವಿ ಜಸ್ಟ್ ಪ್ರಿಟೆಂಡ್ ಅಷ್ಟೇ. ಇವಾಗ ನಮ್ ಫ್ಯೂಚರ್, ನಮ್ ತಂದೆ ಹೇಗೆ ಯೋಚನೆ ಮಾಡ್ತಿದ್ರು ಅದ್ರ ತರನೇ ಒಂದು ಆಲ್ಮೋಸ್ಟ್ ಅಂದ್ರೆ ಒಂದು 20-30% ಸಿಮಿಲರ್ ನಾವು ಹಾಗೆ ಯೋಚನೆ ಮಾಡ್ತೀವಿ. ಅದಾದ್ಮೇಲೆ ನಮ್ಮ ಸಿಚುವೇಶನ್ಸು ಮತ್ತೆ ನಾವು ಅಕ್ಕಪಕ್ಕದವರು ನಾವು ಕಲಿತಾ ಇರ್ತೀವಿ ಅಷ್ಟೇ. ನಮಗೆ ಗೊತ್ತಿಲ್ಲದೆ ನಾವು ಕಲಿತೀವಿ, ಅಡಾಪ್ಟ್ ಮಾಡ್ಕೋತೀವಿ, ಹಂಗೆ ಹೋಗ್ತಾ ಇರೋದು ಲೈಫು. ನನ್ನ ಎಕ್ಸ್ಪೀರಿಯನ್ಸ್ ಇಂದಾನೆ ಕಲ್ತಿರೋದು, ಇಷ್ಟೆಲ್ಲ ಮಾತಾಡ್ತಾ ಇರೋದು. ಸ್ವಲ್ಪ ಬಾರ್ನ್ ಇರ್ಬೋದು ಅಂಡ್ ಎಲ್ಲರೂ ಹಂಗೆ ಅಡಾಪ್ಟ್ ಮಾಡ್ಕೋತಾ ಇರೋದು, ಕಲ್ತಾ ಇರೋದು, ಹೋಗ್ತಾ ಇರೋದು ಅಷ್ಟೇ. ಬಟ್ ಅದು ಜಸ್ಟ್ ಸರ್ವೈವಲ್ಗೋಸ್ಕರ ನಾವು ಮಾಡ್ತಾ ಇರೋದು. ಸಮಥಿಂಗ್ ನ್ಯೂ, ಯೂನಿಕ್, ಇಲ್ಲ ಅಂದ್ರೆ ಒಂದು ಈ ಬಚಾವ್ ಆಗೋದು, ಈ ಬುದ್ಧಿವಂತಿಕೆ ತೋರ್ಸೋದು, ಏನೇನೋ ಇರುತ್ತಲ್ಲ, ಈ ಸಮಥಿಂಗ್ ಲುಕ್ಸ್, ಈ ಲಾಯಲ್. ನನ್ಗೆ 10 ರೂಪಾಯಿ ಸಿಕ್ಕಿದ್ರು ನನ್ನ ಮುಂದೆ ಇರೋದೇ ಅಂತ ಗೊತ್ತಾದ್ರೆ ವಾಪಸ್ ಕೊಡೋದು ತುಂಬಾ ಕಮ್ಮಿ ಇರ್ತಾನೆ. ಆ ತರ ಇದ್ದಾಗ್ಲೇ ನಮ್ಗೆ ನಮ್ಮ ಮೇಲೆ ಖುಷಿ ಆಗೋದು, ನಮ್ಮ ಮೇಲೆ ನಮ್ಗೆ ನಂಬಿಕೆ ಬರೋದು. ಹೇ, ಬಟ್ ಆದ್ರೆ ಇನ್ನೊಂದ್ಸಲ ನಾವ್ ಇನ್ನೊಬ್ರಿಗೆ ಮೋಸ ಮಾಡಿದೀವಿ ಅಂತ ಗೊತ್ತಾದಾಗ, ಬಟ್ ಅವನಿಗೆ ಗೊತ್ತಾಗದೆ ಇದ್ದಾಗ, ಅದರಿಂದ ನಮಗೆ ಲಾಭ ಆದಾಗ, ನನ್ ಬುದ್ಧಿವಂತ ಅಂತ ತುಂಬಾ ಖುಷಿ ಆಗುತ್ತೆ. ಆ ಕ್ಷಣಕ್ಕೆ ಹಂಗಾಗುತ್ತೆ ಅಷ್ಟೇ. ಬಟ್ ಆಕ್ಚುಲಿ ನಾವು ಮೋಸ ಮಾಡಿರ್ತೀವಿ, ಅದು ಮೋಸನೇ. ಅಂಡ್ ಆ ಥರ ಮಾಡಿ ಅದೊಂಥರ ಅಂದ್ರೆ ಮೆನ್ ಕ್ಯಾನ್ ಡೂ ಎನಿಥಿಂಗ್. ಮನುಷ್ಯ ಏನ್ ಬೇಕಾದ್ರೂ ಮಾಡ್ಬೋದು, ಏನ್ ಬೇಕಾದ್ರೂ ಆಗ್ಬೋದು. ಅವ್ನು ಯಾವ ತರ ಬೇಕಾದ್ರೂ ಯೋಚನೆ ಮಾಡ್ಬೋದು, ಪ್ರಿಟೆಂಡೇ ಮಾಡೋಕ್ಕಾಗಲ್ಲ. ಲೈಕ್ ವಾಟ್ ಐ ಆಮ್ ಡೂಯಿಂಗ್. ನನ್ಗೆ ಗೊತ್ತಿಲ್ಲ ಈ ವಿಡಿಯೋ ಮಾಡಕ್ ಮುಂಚೆ ನಾನು ಈ ತರ ಯೋಚನೆ ಮಾಡ್ತೀನಿ ಅಂತ. ನಾನು ಮಾಡ್ತಾ ಇದ್ದೀನಿ, ನಾನು ಮಾತಾಡ್ತಾ ಇದ್ದೀನಿ.
ದಟ್ಸ್ ವಾಟ್ ದಿಸ್ ಚಾನಲ್ ಇಸ್ ಅಬೌಟ್. ನಾನಿಲ್ಲಿ ನೀವು ಇದನ್ನೊಂದು ಅರ್ಥ ಮಾಡ್ಕೊಂಡ್ಬಿಟ್ರೆ ಅಷ್ಟೇ, ವಿಲ್ ಆಲ್ ಬಿಕಮ್ ಮೈ ವ್ಯೂವರ್ಸ್. ದೆರ್ ಇಸ್ ನೋ ಲಿಮಿಟೇಷನ್ಸ್, ದೆರ್ ಇಸ್ ನೋ ಇಷ್ಟೇ ಮಾತಾಡಬೇಕು, ಹೀಗೆ ಇರಬೇಕು, ಹೀಗೆ ಸ್ಕ್ರಿಪ್ಟ್ ಇರಬೇಕು. ನಾನು ಅದನ್ನ ಯಾವನ್ನೂ ಫಾಲೋ ಮಾಡಲ್ಲ. ಬಿಕಾಸ್ ಐ ಡೋಂಟ್ ವಾಂಟ್ ಫಾಲೋ ಅದರ್ಸ್ ಆರ್ ಫಾಲೋ ಸಮಥಿಂಗ್ ವಿಚ್ ಇಸ್ ಆಲ್ರೆಡಿ ಮೇಡ್, ವಿಚ್ ಇಸ್ ಆಲ್ರೆಡಿ ಲೈಕ್ ಐ ಆಮ್ ನಾಟ್ ಲೈಕ್ ದಟ್. I don't do that only. I do whatever I think, what I feel good ಅಷ್ಟೇ ಅಲ್ವಾ, ಅದನ್ನೇ ಅಲ್ವಾ, ದಟ್ ಓನ್ಲಿ ಸ್ಟ್ಯಾಂಡ್ಸ್ ಟು ಡಿಫರೆಂಟ್. ನನ್ಗಂತೂ ಅದೇ ಇಷ್ಟಪ್ಪ. ವಿಚ್ ಐ ಮೇಕ್ ಯೂನಿಕ್ಲಿ, ಐ ಲೈಕ್ ದಟ್, ನೋ ಮ್ಯಾಟರ್ ವಾಟ್. ಸೊ ಇವಾಗ ಅಂದ್ರೆ ನಾವೆಲ್ಲರೂ ಇದೇ ತರ ಅಡಾಪ್ಟ್ ಮಾಡ್ಕೊಂಡು ತುಂಬಾ ವಿಷಯಗಳಿದೆ ಪ್ರಪಂಚದಲ್ಲಿ. ಅದು US CM ಆಗಬೇಕು, ಇಂಥವ್ರು MLA ಆಗ್ತಾರೆ, ಅವ್ರ ಮಕ್ಕಳ MLA ಆಗ್ತಾರೆ. ಪ್ರಪಂಚ ಹಿಂಗೆ ಹೇಳ್ತಾರೆ, ರಿಚ್ ಪೀಪಲ್ಸ್ ಆರ್ ಗೆಟಿಂಗ್ ರಿಚ್. ಅದನ್ನ ಆಲ್ರೆಡಿ ಅಡಾಪ್ಟ್ ಮಾಡ್ಕೊಂಡು ಆಯ್ತು ನಾವೆಲ್ಲ. ರಿಚ್ ಪೀಪಲ್ಸ್ ಓನ್ಲಿ ವಿಲ್ ಗೆಟ್ ರಿಚ್, ವಿ ಜಸ್ಟ್ ಓನ್ಲಿ ಸರ್ವೈವ್ ಫಾರ್ ಸ್ಯಾಲ್ರಿ ಕೆಲವು ಅಷ್ಟೇ. ಅಂಡ್ ಸಮ್ ಪೀಪಲ್ಸ್ ಹೂ ಟ್ರೈಡ್. ಇವಾಗ ನೋಡಿ, ಕೆಲವು ವರ್ಷಗಳಿಂದ 4-5 years ಬ್ಯಾಕ್ ಕೆಲವರು ಟಿಕ್ ಟಾಕ್ ಈ ತರ ರೀಲ್ಸ್ ಇದೆಲ್ಲ ಟ್ರೈ ಮಾಡಿದ್ರು, ತುಂಬಾ ಕಾನ್ಸ್ಟೆಂಟ್ ಟ್ರೈ ಮಾಡಿದ್ರು. ಅಂಡ್ ದೇವರ್ ಇನ್ ವೆರಿ ಕಾನ್ಸ್ಟೆಂಟ್ ವೇ ಮಾಡ್ತಾನೆ ಬಂದರು. ಅಂಡ್ ನೌ ಮೋಸ್ಟ್ ಆಫ್ ದೆಮ್ ದೇ ಓನ್ ದೇರ್ ಕಾರ್ಸ್. ಅಂಡ್ ಆ ಟೈಮಲ್ಲಿ ನಾವು ವ್ಯೂವರ್ಸ್ ಆಗಿದ್ವಿ, ಅವ್ರನ್ನೆಲ್ಲ ನೋಡ್ತಾ ಇದ್ವಿ. ಅಂಡ್ ನಾವಿನ್ನೂ ನೋಡ್ತಾನೆ ಇದೀವಿ. ನೀವು ಯಾವಾಗ ಇದನ್ನೆಲ್ಲ ಮರೆತು ಒಂದು ಸ್ಟೆಪ್ಪಿನಂತ ಹೆಜ್ಜೆ ಇಡ್ತಿರೋ, ಯು ವಿಲ್ ಗೆಟ್ ಎ ಚೇಂಜ್, ಡೆಫಿನೆಟ್ಲಿ ಯು ವಿಲ್ ಗೆಟ್ ಎ ಚೇಂಜ್. ಅಲ್ಲಿ ವ್ಯೂಸ್ ಬರ್ಬೇಕಂತಿಲ್ಲ, ಇಲ್ಲಿ ನಮ್ಮನ್ನ ಜನ ನೋಡ್ಬೇಕಂತ ಇಲ್ಲ. ಯು ವಿಲ್ ಗೆಟ್ ಎ ಚೇಂಜ್ ಇನ್ ಯುವರ್ ಪರ್ಸನಲಿ ಓನ್ಲಿ. ಅಂಡ್ ಇನ್ನೊಂದು ಮಾತು ಹೇಳಬೇಕು, ನನ್ನ ಜನ ನೋಡ್ತಾರೆ, ಅವ್ರು ಏನು ಅನ್ಕೊಂತಾರೆ, ವಾಟ್ ದೇ ಫೀಲ್, ಅದೆಲ್ಲ ಇಲ್ಲ. ಇಲ್ಲಿ ನಾನು ನನ್ನ ಬಗ್ಗೆ ಏನು ಅನ್ಕೊಂತೀನಿ, ನನ್ನ ಬಗ್ಗೆ ನನ್ಗೆ ಎಷ್ಟು ಗೊತ್ತು, ನನ್ನ ಕೆಪಾಸಿಟಿ ಏನು, ವಾಟ್ ಐ ಕ್ಯಾನ್ ಡೂ ಬೆಟರ್, ವಾಟ್ಸ್ ಮೈ ಪಾಸಿಟಿವ್ಸ್, ವಾಟ್ಸ್ ಮೈ ಟ್ಯಾಲೆಂಟ್, ಅದನ್ನ ನಾವು ತಿಳ್ಕೊಳ್ಳೋದು ಮೋಸ್ಟ್ ಇಂಪಾರ್ಟೆಂಟ್, ಮೋರ್ ದೆನ್ ಅದರ್ಸ್. ನಾವು ಬೇರೆಯವ್ರ ಬಗ್ಗೆ ನೋಡಿ ಜಡ್ಜ್ ಮಾಡಿ, ಬೇರೆಯವ್ರಿಗೆ ಮಾತಾಡಿ ಟೈಮ್ ವೇಸ್ಟ್ ಮಾಡಿ, ಅದನ್ನ ನಾವು ದೊಡ್ಡ ತಪ್ಪು ಮಾಡೋದು. ದಟ್ಸ್ ದ ವೇಸ್ಟ್ ಆಫ್ ಟೈಮ್. ಇಲ್ಲಿ ನಾವು ನಮ್ಮ ಬಗ್ಗೆ ಯೋಚನೆ ಮಾಡಿ, ನಮ್ಮ ಕ್ವಾಲಿಟೀಸ್ನ, ನಮ್ಮ ಇಂಪ್ರೂವ್ಮೆಂಟ್ಸ್ನ, ನಮ್ಮ ಪಾಸಿಟಿವ್ಸ್ನ, ನಮ್ಮ ನೆಗೆಟಿವ್ಸ್ನೆಲ್ಲ ಪಾಸಿಟಿವ್ ಮಾಡಿಕೊಂಡು ಮುಂದೆ ಹೋಗೋದೇ ಲೈಫು. ಆ್ಯಂಡ್ ಇದೆಲ್ಲರ ಮಧ್ಯೆ ತುಂಬ ಅಡಾಪ್ಟೇಷನ್ಸ್ ಇದೆ. ಸೊ ದಟ್ಸ್ ವಾಟ್ ಐ ಆಮ್ ಟ್ರೈಂಗ್ ವೆರಿ ಯೂನಿಕ್ಲಿ. ನಂಗೆ ಅನ್ಸ್ತಿರೋದು ನಾ ಮಾತಾಡಿಕೊಂಡು, ಇದು ವೀಡಿಯೋಸ್ ಹೋಗುತ್ತೋ ಬಿಡುತ್ತೋ, ಜನ ನೋಡ್ತಾರೆ ನೋಡಲ್ಲ, ದಟ್ಸ್ ಐ ನೋ, ಬಿಕಾಸ್ ದಟ್ಸ್ ಅ ರಿಯಾಲಿಟಿ ಅಷ್ಟೇ. ಆದರೆ ನಾನಿಲ್ಲಿ ಟ್ರೈ ಮಾಡ್ದೆ ಅನ್ನೋದಿರುತ್ತಲ್ಲ, ಆ ಖುಷಿ ಸಾಕು. ನನ್ಗನ್ಸೆ ನಾನು ಹೇಳಿದ್ದೀನಿ ಅಷ್ಟೇ. ಇಲ್ಲಿ ನಾನು ಹಿಂಗೆ ಮಾಡಬೇಕು, ನನ್ನ ಕೈಲಿ ಹಂಗೆ ಮಾಡೋಕ್ಕಾಗಲ್ಲ. ಎಕ್ಸ್ಪೆಕ್ಟೇಷನ್ ಯಾವಾಗ ನಾನು ಅದೇ ಮಾಡಬೇಕು ಇದೇ ಮಾಡಬೇಕು ಅಂತ ಹೋಗ್ತೀನಿ, ನನ್ನ ಕೈಲಾಗಲ್ಲ. ನಾನು ಪರ್ಸ್ನಲಿ ನನ್ನ ಕೈಲಾಗಲ್ಲ, ಐ ಕಾಂಟ್. ಬಟ್ ನಾನು ಏನೋ ಡಿಫ್ರೆಂಟಾಗಿ ಮಾಡಿಬಿಟ್ಟಿರ್ತೀನಿ. ನಾನು ಚಿಕ್ಕ ವಯಸ್ಸಿಂದ ಅದೇ ಮಾಡ್ತಾ ಬಂದಿರೋದು. ನಾನು ಒಂದ್ಸಲ ಕ್ಲೇ ಮಾಡ್ಲಿಂಗ್ ಮಾಡಿದ್ದೆ. ನಾನು ಅನ್ಕೊಂಡಿದ್ದೆ ಒಂದು ಮನೆ ಕಟ್ಟಬೇಕು ಅಂತ ಅನ್ಕೊಂಡು ಮಾಡಿದ್ದದು. ಆ್ಯಕ್ಚುಲಿ ಕ್ಲೇ ಮಾಡ್ಲಿಂಗು ಕಾಂಪಿಟೇಷನಲ್ಲಿ ಇದ್ಬಿಟ್ಟಿದ್ದೀನಿ ನಾನು ಆಲ್ರೆಡಿ. ಒಂದೊಂದು ಕ್ಲಾಸಿಂದ 2-3 ಜನ ಅಷ್ಟೇ ಕಾಂಪೀಟ್ ಮಾಡಬೇಕು, ಇಡೀ ಸ್ಕೂಲಲ್ಲಿ ನಡೀತಾ ಇರೋದು. ನಮ್ಮ ಸೆಕ್ಷನಿಂದ ನಾನು ಪಾರ್ಟಿಸಿಪೇಟ್ ಮಾಡಿಬಿಟ್ಟಿದ್ದೀನಿ, 3 ಜನದಲ್ಲಿ ನಾನೊಬ್ಬ. ಆ್ಯಂಡ್ ಐ ಆಮ್ ಡೂಯಿಂಗ್ ಕ್ಲೇ ಮಾಡ್ಲಿಂಗ್ ದೇರ್. ನಾನು ಅನ್ಕೊಂಡೆ, ಎಲ್ರಿಗೂ ಹೇಳಿದೆ ನಾನು ಮನೆ ಮಾಡ್ತೀನಿ ಅಂತ ದೊಡ್ಡದಾಗಿ. ಅಂದರೆ ನನ್ನ ಹತ್ರ ಮಣ್ಣು ಕೂಡ ಕಮ್ಮಿ ಇತ್ತು, ಆ ಕ್ಲೇ ಮಣ್ಣು. ಆಮೇಲೆ ಮನೆ ಮಾಡ್ಬೇಕಂತ ಟ್ರೈ ಮಾಡಿದೆ, ಅದು ಹೋಗಿ ಕಾರ್ ಆಗ್ಬಿಡ್ತು. ಕಾರ್ ಆಯಿತು, ಅದಕ್ಕೆಲ್ಲ ಪೈಂಟ್ ಮಾಡಿದೆ, ಕಾರ್ ಆಯಿತು ಚೆನ್ನಾಗಿ. ಅದು ಮನೆ ಮಾಡ್ತಾ ಮಾಡ್ತಾ ಕಾರ್ ಆಗಿದ್ದು. ಆವಾಗಲೇ ಐಡಿಯಾ ಬಂದಿತ್ತು, ಒಂದು ಸ್ವಲ್ಪ ಚೇಂಜ್ ಮಾಡಿದೆ, ಅದು ಕಾರ್ ಆಗೋಯ್ತು. ಕಾರ್ ಥರ ಕಾಣ್ತು, ಒಂದು ಸ್ವಲ್ಪ ಆಲ್ಟರ್ ಮಾಡಿದೆ, ಕಾರ್ ಆಯಿತು. ಆಮೇಲೆ ಪೈಂಟ್ ಮಾಡಿದೆ, ವೀಲ್ಸು ಅದು ಇದು ಎಲ್ಲೋ ಕಲರ್ ಹೊಡೆದು ಚೆನ್ನಾಗಿ, ಕಾರು ಚೆನ್ನಾಗಿ ಕಾಣಿಸ್ತು. ಅದು ಸ್ವಲ್ಪ ಸ್ಮಾಲ್ ಇತ್ತು, ಬಟ್ ಆದರೆ ಪರ್ಫೆಕ್ಟ್ ಆಗಿರಲಿಲ್ಲ. ಒಂದು ಸ್ವಲ್ಪ ಕಾರ್ ಚೆನ್ನಾಗಿತ್ತು. ಆ್ಯಂಡ್ ಸ್ವಲ್ಪ ಜನ ಇಷ್ಟಪಟ್ಟರು ಅಷ್ಟೇ. ಇದನ್ನ ನಾನು ಅರ್ಥ ಮಾಡ್ಕೊಂಡೆ. ನನ್ಗೆ ಗೊತ್ತಾಯ್ತು, ನಾನು ಯಾವುದನ್ನು ಇದೇ ಮಾಡ್ಬೇಕು ಅನ್ಕೊಂಡ್ರೆ ಮಾಡೋಕ್ಕಾಗಲ್ಲ. ಇಫ್ ಐ ಸಮಥಿಂಗ್ ಡೂ ರ್ಯಾಂಡಮ್, ಏನೋ ಒಂದು ಟ್ರೈ ಮಾಡಿದೆ, ಸಮಥಿಂಗ್ ವಿಲ್ ಹ್ಯಾಪನ್ ಆ್ಯಂಡ್ ಸಮಥಿಂಗ್ ವಿಲ್ ಕಮ್ ಔಟ್ ಫ್ರಮ್ ಮೀ, ಅಷ್ಟೇ ನಾನು ಅನ್ಕೊಂಡಿದ್ದು. ಆ್ಯಂಡ್ ನನ್ನ ಅರ್ಥ ಮಾಡ್ಕೊಂಡ್ರೆ ನಾನು ಅಷ್ಟು. ಆ್ಯಂಡ್ ನಾನು ಅದನ್ನೇ ಟ್ರೈ ಮಾಡ್ತಾ ಇರೋದು. ಇವಾಗ ನೀವು ನಿಮ್ಮನ್ನ ಅರ್ಥ ಮಾಡ್ಕೊಳ್ಳಿ. ನಿಮ್ಮಲ್ಲಿ ಒಂದು ಪಾಸಿಟಿವ್ ಇರುತ್ತೆ, ನಿಮ್ಮಲ್ಲಿ ಏನೋ ಒಂದು ಇರುತ್ತೆ, ಅಂದರೆ ನೀವು ಏನು ಮಾಡಿದ್ರೆ ವರ್ಕ್ ಆಗುತ್ತೆ, ಏನು ಮಾಡಿದ್ರೆ ವರ್ಕ್ ಆಗಲ್ಲ, ಡೂ ದಟ್. ಇಲ್ಲಿ ನನ್ಗೆ ಗೊತ್ತಿಲ್ಲ ಇದು ಇಷ್ಟ ಆಗ್ತಿಲ್ವೋ ಏನೋ, ಸಾರಿ, ಬಟ್ ಐ ಆಮ್ ಡೂಯಿಂಗ್. ಅದೇ ಖುಷಿ ಅಲ್ವಾ, ಸಮಾಧಾನ.
ಟ್ರೈ ಮಾಡ್ತಾ ಇದ್ದೀನಿ. ಹಂಗೆ ಟ್ರೈ ಗೊತ್ತು, ಹಂಗೆಲ್ಲ ಟ್ರೈ ಮಾಡಿದ್ರೆ ವರ್ಕ್ ಆಗುತ್ತೆ ಅಂತ. ಬಟ್ ಅದ್ರ ನನ್ಗೆ ವರ್ಕ್ ಆಗುತ್ತೆ ಇಲ್ಲ ನಂಗೆ ಗೊತ್ತಿಲ್ಲ. ನನ್ಗೆ ವರ್ಕ್ ಆಗೋದು ಸ್ವಲ್ಪ ಡೌಟು, ಯಾಕಂದ್ರೆ ನನ್ಗೆ ಯಾವುದು ಸ್ಟ್ರೈಟ್ ಆಗಿ ಮಾಡೋದು ಯಾವುದು ವರ್ಕ್ ಆಗಿಲ್ಲ ಆ್ಯಂಡ್ ಚೆನ್ನಾಗೂ ಬಂದಿರಲ್ಲ. ಅದಕ್ಕೆ ಸಮಥಿಂಗ್ ಡಿಫ್ರೆಂಟ್ ಐ ಆಮ್ ಡೂಯಿಂಗ್. ಸ್ಕ್ರಿಪ್ಟೆಡ್ ಅದೆಲ್ಲ ವರ್ಕ್ ಆಗಲ್ಲ, ನನ್ಗಂತೂ ವರ್ಕ್ ಆಗಲ್ಲ. ಓಕೆ, ಇವತ್ತು ಸ್ವಲ್ಪ ಗೊತ್ತಿಲ್ಲ, ನಾನು ಚೆನ್ನಾಗಿ ಮಾತಾಡ್ನು, ಬೇಜಾರು ಮಾತಾಡ್ನು, ಖುಷಿಯಾಗಿ ಮಾತಾಡ್ನು, ಏನೋ ಮಾತಾಡಿದೆ. ಓಕೆ ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಬಾಯ್.